ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಚೈತ್ರ ಕನ್ನಡ ವ್ಲಾಗ್ಸಿಗೆ ಸ್ವಾಗತ. ನಾನು ಚೈತ್ರ. ಫ್ರೆಂಡ್ಸ, ಇವತ್ತಿನ ವೀಡಿಯೋನಲ್ಲಿ ಇವತ್ತು ಸ್ವಲ್ಪ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಇದೆ. ತುಂಬ ದಿವಸ ಆಗಿತ್ತು, ತುಂಬ ವರ್ಷನೇ ಆಗಿತ್ತು ಚಿಕ್ಕಪೇಟೆಗೆ ಹೋಗಿ. ನನ್ನ ಮದುವೆ ಟೈಮ್ನಲ್ಲಿ ಬಟ್ಟೆ ತೆಗಿಯೋಕ್ಕೆ ಹೋಗಿದ್ದಿದ್ದು. ಅದು ಬಿಟ್ಟರೆ ನೆಕ್ಸ್ಟು ನಾನು ಬೆಂಗಳೂರಿಗೆ ಬಂದು ಸೆಟಲ್ ಆದಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು ಸುದರ್ಶನ್ ಸಿಲ್ಕ್ಸ್ಗೆ ಅಷ್ಟೇ. ಅದು ಬಿಟ್ಟರೆ ತಿರ್ಗಿ ಹೋಗೇ ಇರಲಿಲ್ಲ ಚಿಕ್ಕಪೇಟೆ ಕಡೆಗೆ. ಸೊ ಅಮ್ಮ ಎಲ್ಲ ಸೀರೆ ತೊಗೋಬೇಕು ಅವರು ಅಂತೆಲ್ಲ ಅಂತಿದ್ರು, ಮತ್ತು ನನ್ನ ತಂಗಿಗೂ ತೊಗೋಬೇಕು ಅಂತಿದ್ರು. ಸೊ ನಾನು ತೊಗೊಳೋದು ಬೇಡ ಅಂದ್ಕೊಂಡಿದ್ದೀನಿ. ಸೀರೆ ನೋಡೋಣ ಅಂದ್ಕೊಂಡಿರ್ತೀನಿ, ತೊಗೋಬಾರ್ದು ಅಂತ ಅಂದ್ಬಿಟ್ಟು ನೋಡೋಣ ಅಲ್ಲಿ ಏನು ಅನಿಸುತ್ತೆ, ತೊಗೋಬೇಕಾ ಬೇಡವಾ ನೋಡಿಬಿಟ್ಟು ಇದು ತೊಗೊಂಬಿಡೋಣ, ಬೇಡ ಇದೊಂದು ತೊಗೊಳ್ಳೋಣ ಅಂತ ಅಂತಿರ್ತೀನಿ. ಬಟ್ ನಾನು ಹೋದಾಗಂತೂ ಒಂದು ಸೀರೆ ಅಂತೂ ನಾನು ಯಾವತ್ತೂ ತಂದಿಲ್ಲ ಇದುವರೆಗೂ. ನೋಡೋಣ, ಯಾವುದಾದ್ರೂ ಇಷ್ಟ ಆದರೆ ತೊಗೊಂಬರ್ತೀನಿ, ಇಲ್ಲಾಂದರೆ ಏನು ತರೋದಕ್ಕೆ ಹೋಗೋದಿಲ್ಲ. ನೋಡೋಣ, ಇವತ್ತು ಹೋಗೋಣ. ಇವಾಗ ಬೆಳಗ್ಗೆ ದೋಸೆ ಮತ್ತು ಟೊಮೊಟೊ ಪಲ್ಯ ಮಾಡಿದ್ದಾರೆ. ದೋಸೆ ಮತ್ತು ಟೊಮೊಟೊ ಪಲ್ಯ ಮಾಡಿದ್ದಾರೆ, ನನ್ನ ಫೇವ್ರೆಟ್ ಅದು. ಸೊ ಅದನ್ನು ತಿಂದ್ಕೊಂಡು ಆಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮೇಡ್ ಬರ್ತಾರೆ, ಅವರು ಆಂಟಿ ಎಲ್ಲ ಬಂದು ಅವ್ರದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಹೊರಡೋಣ ಅಂತ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಏನೇನು ಸೀರೆ ತೊಗೊಂಡೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ತೊಗೊಂಡ್ರೆ ಅಂದ್ಬಿಟ್ಟು. ಸೊ ಪೂರ್ತಿ ವ್ಲಾಗ್ ನೋಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ನೀವು ಫಾಲೋ ಮಾಡ್ಬೋದು. ಪ್ಲೀಸ್ ಫಾಲೋ ಮಾಡಿ, ಓಕೆ? ಫ್ರೆಂಡ್ಸ್, ಇವಾಗ ನಮ್ಮದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಈಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಅಮ್ಮ ಇಬ್ಬರೂ. ಫ್ರೆಂಡ್ಸ್, ಇವಾಗ ನಾವು ಸುದರ್ಶನ್ ಸಿಲ್ಕ್ಗೆ ಬಂದ್ವಿ. ಇವಾಗೆಲ್ಲ ಹೊಸ್ದಾಗಿ ಸ್ವಲ್ಪ ಎಲ್ಲ ಮಾಡಿದ್ದಾರೆ. ನಾವು ಬಂದು ತುಂಬ ವರ್ಷ ಆಯಿತು, 5-6 ವರ್ಷದ ಮೇಲೆ ಆಯಿತು. ತುಂಬಾ ಎಲ್ಲ ಚೆನ್ನಾಗಿದೆ ಅಂಗಡಿ ಒಳಗಡೆ ಎಲ್ಲ. ಈಗ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀವಿ. ಅಮ್ಮ ಈ ಕಲರ್ ತೊಗೊಂಡಿದ್ದಾರೆ, ಕನಕಾಂಬ್ರ ಕಲರ್ದು ಸ್ಯಾರಿ, ತುಂಬಾ ಚೆನ್ನಾಗಿದೆ. ಕಾಟನ್ ಸ್ಯಾರಿ ಇದು. ಹಾಗೆ ಯಾವುದೇ ಸೆಲೆಕ್ಟ್ ಆಗಿದೆಯೋ ಆ ಸ್ಯಾರಿಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇದೆಷ್ಟು ಅಮ್ಮ ಮತ್ತು ನನ್ನ ತಂಗಿಗೆ ತೊಗೊಂಡಿರೋ ಅಂಥ ಸ್ಯಾರಿಗಳಿವು. ಹಾಗೆ ಈ ಸ್ಯಾರಿನ ನನ್ನ ತಂಗಿಗೆ ತೊಗೊಂಡಿದ್ದೀವಿ. ಬ್ಯಾಂಗ್ಳೂರ್ ಸಿಲ್ಕ್ಸ್ ಇದು ಸ್ಯಾರಿ, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಎಲ್ಲ ತುಂಬ ನೋಡಿ, ಎಲ್ಲ ಇಷ್ಟು ಸೀರೆಗಳನ್ನ ನೋಡಿ ನನಗಂತೂ ಫುಲ್ ಸಾಕಾಗೋಯ್ತು, ಮತ್ತು ತಲೆನೋವು ಕೂಡ ಬಂದುಬಿಡ್ತು. ಎಷ್ಟು ಸೀರೆ ಅಂತ ನೋಡೋದು. ನಮ್ಮಮ್ಮ ಅದರಲ್ಲಂತೂ ಅವ್ರಿಗೆ ತುಂಬ ಪೇಷನ್ಸ್ ಜಾಸ್ತಿ, ತುಂಬ ಸೀರೆಗಳು ನೋಡ್ತಿರ್ತಾರೆ. ಅದೆಲ್ಲ ಆದಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬರೋಷ್ಟು ಫುಲ್ ಕತ್ಲೇ ಆಗೋಗಿತ್ತು. ಈಗ ಮೆಟ್ರೋನಲ್ಲಿ ಹೋಗ್ತಾಯಿದ್ದೀವಿ ನಾನು, ಅಮ್ಮ ಶಾಪಿಂಗ್ ಮಾಡ್ಕೊಂಡು ಫುಲ್ಲು. ನಾನು ಏನೇನು ಸೀರೆ ತೊಗೊಂಡೆ ಅಂತ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನು ಈ ಸ್ಯಾರೀಸ್ನ ತೊಗೊಂಡೆ. ಇದು ರೇಂಜ್ ಬಂದು 1300 ಸಮಥಿಂಗು. ಇದು ಕಾಟನ್ ಸಿಲ್ಕ್ ಇದು. ಇದು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಒಬ್ಬರು ಆ್ಯಕ್ಟರ್ ಒಬ್ರು ಈ ಥರ ಸ್ಯಾರಿ ಹಾಕ್ಕೊಂಡಿದ್ರು. ನಂಗೆ ಅದು ತುಂಬ ಇಷ್ಟ ಆಯಿತು ನೋಡಿಬಿಟ್ಟು. ವೈಟ್ ಕಲರ್, ಅದ್ರ ಮೇಲೆ ಸಿಲ್ವರ್ ಗೋಲ್ಡ್ ಮಿಕ್ಸಿಂದು ಪ್ರಿಂಟ್ಸ್, ಅದು ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಇದೊಂದು ಕಾಟನ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ, ಮಾಮೂಲಿಯಾಗಿ ಉಟ್ಕೊಳ್ಳೋದಕ್ಕೊಂದು ಫ್ರೀಯಾಗಿರಲಿ, ಇದು ತುಂಬ ಚೆನ್ನಾಗಿರುತ್ತೆ, ಕಲರ್ ಇಷ್ಟ ಆಯಿತು. ಇದೇ ಥರದ ಅಮ್ಮನೂ ಒಂದು ತೊಗೊಂಡಿದ್ದಾರೆ, ಬಟ್ ಕಲರ್ ಚೇಂಜ್, ಬ್ರೌನ್ ಅವ್ರದ್ದು. ನನಗೆ ಇದು ಆ ಪೀಸ್ ನೋಡೇ ಇರಲಿಲ್ಲ, ಸೊ ನಾನು ಬ್ಲೂನ ತೊಗೊಂಡೆ. ಇದು ಬಂದು ಲೆನಿನ್ ಸ್ಯಾರಿ, ಇದು ತುಂಬಾ ಚೆನ್ನಾಗಿತ್ತು. ಸಿಂಪಲ್ ಎಂಬ್ರಾಯ್ಡ್ರಿ ಪ್ರಿಂಟ್ಸಿಂದು, ತುಂಬ ಜಾಸ್ತಿ ಇಲ್ಲ. ಕಲರು ತುಂಬ ನನಗೆ ಇಷ್ಟ ಆಯಿತು. ಲೈಟ್ ಪಿಂಕೇ ಬೇಕಾಗಿತ್ತು ನನಗೂ ಕೂಡ.
ಮತ್ತು ಸಿಲ್ವರ್ ಬಾರ್ಡರ್ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ತೊಗೊಂಡಿದ್ದು ನೋಡಿ ಅಮ್ಮ ನನಗೂ ಇಷ್ಟ ಆಯಿತು ಅಂದ್ಬಿಟ್ಟು ಅವರು ಒಂದು ತೊಗೊಂಡ್ರು. ಸೊ ತುಂಬಾ ಚೆನ್ನಾಗಿದೆ ಇದಂತೂ. ಇದೆಲ್ಲ ಸ್ಯಾರಿಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು 2-3 ಚೂಡಿದಾರ ಎಲ್ಲ ತೊಗೊಂಡ್ವಿ. ಅದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಸ್ಬೇಕು. ಇದನ್ನೆಲ್ಲ ಈ ಸತಿ ಬರೋ ಹಬ್ಬಕ್ಕೂ ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಸೊ ನೋಡೋಣ, ಆದಷ್ಟು ಎಲ್ಲ ಬೇಗ ಬ್ಲೌಸ್ನ ಸ್ಟಿಚ್ ಮಾಡ್ಸೋಕ್ಕೆ ಇದು ಮಾಡ್ತೀನಿ. ಬೆಂಗಳೂರಲ್ಲಿ ನನಗೇನು ಅಷ್ಟಾಗಿ ಯಾರೂ ಪರಿಚಯ ಇಲ್ಲ. ನೋಡಿ ಸ್ವಲ್ಪ ಸರ್ಚ್ ಮಾಡಿ ನಮ್ಮ ಮನೆ ಹತ್ರ ಯಾರಿದ್ದಾರೆ, ಯಾರು ಚೆನ್ನಾಗಿ ಹೊಲಿತಾರೆ ಅಂತ ನೋಡಿಬಿಟ್ಟು ಕೊಡಬೇಕು. ನೋಡೋಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಪುಟಾಣಿ ವ್ಲಾಗ್, ನಮ್ಮ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಆಗಿತ್ತು. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾನು ತೊಗೊಂಡಿರೋ ಸ್ಯಾರೀಸ್ ಎಲ್ಲ ಪ್ರೈಸ್ ಎಲ್ಲ ರೀಸನಬಲ್ ಆಗಿದೆ, ತುಂಬ ಏನು ಕಾಸ್ಟ್ಲಿ ಇಲ್ಲ, ಆರಾಮಾಗಿ ತೊಗೊಳ್ಬೋದು. ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ.